ನಿನ್ನೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಲ್ಲಿ ಗೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಉಕ್ಕಿನಾಳ ಕ್ರಾಸಿಂದ ಒಳಗಡೆ ಬರತಕ್ಕಂಥ ಒಂದು ತಾಂಡದ ಹತ್ತಿರ ಇರತಕ್ಕಂಥ ಹೊಲದಲ್ಲಿರ್ತಕ್ಕಂಥ ಒಂದು ಗೋದಾಮು ಮೇಲೆ ಒಂದು ಖಚಿತ ಮಾಹಿತಿ ಆಧಾರದ ಮೇಲೆ ಶಹಾಪುರ ತಾಲೂಕಿನ ಆಹಾರ ಇಲಾಖೆ ಮತ್ತು ಪೊಲೀಸ್ ಸಿಬ್ಬಂದಿಗಳು ಒಂದು ದಾಳಿಯನ್ನು ಮಾಡಿದ್ದಾರೆ. ತಡರಾತ್ರಿ 7 ಗಂಟೆ 7:15 ಸುಮಾರಿಗೆ. ಆ ಸಂದರ್ಭದಲ್ಲಿ ನಮಗೆ ಒಂದು 202 ಚೀಲಗಳು, ವಿವಿಧ ತೂಕದ 202 ಚೀಲಗಳು, ಒಟ್ಟು 81.75 ಕ್ವಿಂಟಲ್ ಅಷ್ಟು ಪಡಿತರ ಅಕ್ಕಿಯನ್ನು ನಮ್ಮ ಟೀಮ್ದವರು ವಶಪಡಿಸಿಕೊಂಡಿದ್ದಾರೆ ನಿನ್ನೆ. ಆ ಸಂದರ್ಭದಲ್ಲಿ ಏನಂದರೆ, ನಮಗೆ ಪೊಲೀಸ್ ಇಲಾಖೆಯವರು ಕೂಡ ಮಾನ್ಯ SP ಸಾಹೇಬ್ರವರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಷ್ಟ ಒಂದು ನಿರ್ದೇಶನ ಇದೆ, ಜಿಲ್ಲೆಯಲ್ಲಿ ಈ ಥರ ಚಟುವಟಿಕೆಗಳಿಗೆ ಒಂದು ಕಡಿವಾಣ ಹಾಕಬೇಕಂತೇಳಿ. ಈಗ ನಾವು ಕಾರ್ಯಾಚರಣೆ ಇನ್ನು ಮುಂದೆ ಎಲ್ಲ ತಾಲೂಕುಗಳಲ್ಲಿ ಕೂಡ ಮಾಡಬೇಕಂತೇಳಿ ಅಂದ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಆದಮೇಲೆ ಸಭೆಯನ್ನು ಮಾಡಿ ನಿರ್ದೇಶನ ನೀಡಿದ್ವಿ. ಆ ಪ್ರಕಾರ ಶಹಾಪುರ ತಾಲೂಕಲ್ಲಿ ನಿನ್ನೆ ಒಂದು ಪ್ರಕರಣವನ್ನು ಗೋಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತಡರಾತ್ರಿ 1:30-2 ಗಂಟೆ ಸುಮಾರಿಗೆ FIR ದಾಖಲು ಮಾಡಲಾಗಿದೆ. ಲೋಹಿತ್ ಕಿಶನ್ ರಾಠೋಡ್ ಅಂತೇಳಿ ಮತ್ತು ಸಹಚರರು ಏನು ಇದ್ದಾರೆ, ಅವ್ರಿಗೆ ಕಿಶನ್ ರಾಠೋಡ್ ಮತ್ತು ಲೋಹಿತ್ ರಾಠೋಡ್ ಅನ್ನೋರು ಸಂಬಂಧಪಟ್ಟಂಥ ಹೊಲ ಅದು, ಅದರ ಗೋದಾಮು ಕೂಡ ಅವರು ಇದರಲ್ಲೇ ಇದೆ ಅಂತೇಳಿ ತಿಳಿದು ಬಂದಿದೆ. ನಮಗೆ ಮಾಹಿತಿ ಕೊಟ್ಟವರು 35 ಟನ್ ಅಂತ ಹೇಳಿದರು. ನಿಜ, ನಮಗೂ ಕೂಡ ಮಾಹಿತಿ ಅದೇ ಬಂದಿತ್ತು. ಬಟ್ ನಾವು ನಮ್ಮ ಸಿಬ್ಬಂದಿಗಳು ಹೋದ ಸಮಯದಲ್ಲಿ ನಮ್ಗೆ ಸಿಕ್ಕಿರೋದು ಇಷ್ಟೇ. ನಾವು GPS ವಿಡಿಯೋಸ್ ಫೋಟೋಸ್ ಎಲ್ಲ ಕೂಡ ಬಂದಿದೆ, ಖಚಿತವಾಗಿ ಅದು ಮಾಹಿತಿ ಇದಾಗಿದೆ. ಬಟ್ ಅವರು ಅಂದಾಜು ಹೇಳಿರ್ಬೋದು, ಅವರೇನು ಎಕ್ಸಾಕ್ಟ್ಲಿ ಹೇಳಿರಲ್ಲ. ಬಟ್ ನಾವು ಕೂಡ ಒಂದು 40-50 ಕ್ವಿಂಟಲ್ ಆಗ್ಬೋದು ಅಂದ್ಕೊಂಡಿದ್ದೆ. ಬಟ್ ಅದು 81-82 ಕ್ವಿಂಟಲ್ ಅಷ್ಟು ಆಗಿದೆ. ಒಂದು 8 ಟನ್ ಆದಂಗೆ ಆಯಿತು. 35 ಟನ್ ಏನು ಅಲ್ಲಿ ಆಹಾರಧಾನ್ಯ ಸಿಕ್ಕಿಲ್ಲ.